Hi fam, welcome back to our YouTube channel. ನೋಡಿ ನನ್ನ ಕೈಯಲ್ಲಿ ಎಷ್ಟು ಪೇಂಟಿಂಗ್ ಆಗಿದೆ. ಸೊ ಮನೇಲಿದ್ದರೆ ನಾನು ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಸೊ ನಾನು ಡೆಕೋರೇಷನ್ ಮಾಡೋದೆಲ್ಲ ತುಂಬಾ ಇಷ್ಟ. ಆ್ಯಂಡ್ ನಾನು ಬೆಡ್ರೂಮ್ನ ಮೇಕ್ ಓವರ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಹಾಲಲ್ಲಿ ಫ್ರಿಡ್ಜ್ ಮೇಲೆ ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನೋಡಿ, ಇಲ್ಲಿದ್ದು ಒಂದು ಪ್ಲ್ಯಾಂಟು, ಅದು ನಾನು ಅಡುಗೆ ಮನೆ ಶಿಫ್ಟ್ ಮಾಡಿದ್ದೀನಿ. ನಾನು ಅಲ್ಲಿಟ್ಟರೆ ನನಗೆ ಮರ್ತೇ ಹೋಗಿದೆ ಪ್ಲ್ಯಾಂಟಿಂದ ನೀರು ಹಾಕಬೇಕು ಅಂತ ಎಷ್ಟೊಂದು ಸರಿ ಹಾಕಿದ್ದೀನಿ, ಬಟ್ ಮರ್ತೋಗಿದ್ದೀನಿ, ಜಾಸ್ತಿ ಟೈಮ್ ಹಾಕಿಲ್ಲ. ಆ್ಯಂಡ್ ಅಡುಗೆ ಮನೆಯಲ್ಲಿದ್ದರೆ ನಮಗೆ ಕುಕ್ಕಿಂಗ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಪ್ಲ್ಯಾಂಟಿಂದ ನೀರು ಹಾಕಬೇಕು ಅಂತ, ಕಣ್ಣು ಅಲ್ಲಿಗೆ ಹೋಗುತ್ತೆ. ಸೊ ಅದೇ ಥರ ಇಟ್ಟು ಅದು ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಿ. ನಾನು ಬೆಡ್ರೂಮ್ನ ಮೇಕ್ ಓವರ್ ಮಾಡಿದ್ದೀನಿ, ಆ ವಿಡಿಯೋ ಬರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಯೂಟ್ಯೂಬಲ್ಲಿ ಕೂಡ ಇನ್ಸ್ಟಾಗ್ರಾಮ್ ID ಇದೆ, ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೊಂದು ಪ್ಲೇಟ್ ಇಟ್ಟಿದ್ದೀನಿ ಕೆಳಗಡೆ. ಸೊ ಬಾಕ್ಸ್ ಇದು ಮಾಡೋಕ್ಕೆ ಹೋದಾಗ ಸ್ವಲ್ಪ ಬಾಕ್ಸು ಇದಾಯಿತು. ಸೊ ಹಂಗಾಗಿ ನೀರು ಬಂದುಬಿಟ್ಟು ಕೆಳಗಡೆ ಅಂದ್ಬಿಟ್ಟು. ಸೊ ನೋಡಿ ಕೈಯೆಲ್ಲ ಪೇಂಟಿಂಗ್ ಹೆಂಗಾಗಿದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಕ್ಲೀನ್ ಮಾಡ್ತಾಯಿದ್ದೆ ನಾನು ಆ್ಯಕ್ಚುಲಿ. ಸೊ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಇದೊಂದು ಮನೇಲಿ ಪುಟ್ಟದಾಗಿ ಬೆಳಗ್ಗೆ ಬಂದಿದ ತಕ್ಷಣ ಎಷ್ಟೊಂದು ಸರಿ ಮರ್ತೋಗ್ತೀನಿ ನಾನು ನೀರು ಹಾಕೋದು. ಸೊ ಅಡುಗೆ ಮನೆಯಲ್ಲಿದ್ದರೆ ನನಗೆ ಅಡುಗೆ ಮಾಡಬೇಕಾದ್ರೆ ನನಗೆ ಏನೋ ರಿಮೆಂಬರ್ ಆಗುತ್ತೆ, ನೀರು ಹಾಕಬೇಕು ಅಂತ. ಸೊ ನಾನು ಮರ್ತಿ ಹೋಗ್ತೀನಿ. ಅದಕ್ಕೋಸ್ಕರ ಇಲ್ಲೇ ಇಟ್ಬಿಟ್ರೆ ಹೆಂಗೋ ಅಡುಗೆ ಮಾಡುವಾಗ ಯಾವಾಗಲೂ ಗ್ಯಾಪ್ನ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಡೆಕೋರೇಟ್ ಮಾಡಿದೆ. ನನಗೆ ಇದೆಲ್ಲ ಡೆಕೋರೇಷನ್ ಮಾಡೋದು ತುಂಬ ಇಷ್ಟ. ನಾನು ಬೆಡ್ರೂಮ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ, ಅದ್ರದ್ದೊಂದು ವೀಡಿಯೋ ಹಾಕ್ತೀನಿ ಹೇಗಿದೆ ಅಂತ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ನೀವು, ಮನೆ ಹತ್ರ ವೇಸ್ಟಾಗಿ ಬಿದ್ದಿರೋ ಒಂದು ಟ್ರೀ ಥರ ಇರುತ್ತೆ ಅಲ್ವಾ. ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡು ಸ್ವಲ್ಪ ಯೂಟ್ಯೂಬ್ ಸ್ಕಿಲ್ಸ್ನ ನಾನು ಯೂಸ್ ಮಾಡಿದ್ದೀನಿ. ನಾನು ಓನ್ ಅಂತ ಹೇಳಲ್ಲ. ಸೊ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಓಕೆ ಸಾಕು ಅಂದ್ಬಿಟ್ಟು ಸ್ವಲ್ಪ ಬಲೂನ್ಸು, ಲೈಟಿನ್ಸು, ವೇಸ್ಟ್ ಫ್ಲವರ್ಸ್ ಇದೆಯಲ್ಲ, ಇದೆಲ್ಲ ಫ್ಲವರ್ಸ್ ನಾನೇ ಮಾಡಿರೋದು ಕೈಯಿಂದ. ಸೊ ನನಗೆ ಸ್ಕೂಲಲ್ಲಿ ಎಲ್ಲ ಹೇಳ್ಕೊಟ್ಟಿದ್ರು. ಸೊ ಅದನ್ನು ನಾನು ಸ್ವಲ್ಪ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚಿಕ್ಕ ಪುಟ್ಟು ಹೂ ಥರ ಮಾಡ್ಕೊಂಡಿದ್ದೀನಿ. ಇನ್ನೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸ್. ಇದು ನಮ್ಮ ಹಸ್ಬೆಂಡ್ ಬರ್ಡೇಗೆ ಡೆಕೋರೇಟ್ ಮಾಡಿದ್ದು ನನ್ನ ಬಲೂನು. ಆ್ಯಂಡ್ ಇದರಲ್ಲೇ ನಮ್ಮ ಮೆಮೋರೀಸ್ ಫೋಟೋಸ್ಗಳಿದ್ದಾವೆ. ಸೊ ದ ಬೆಡ್ರೂಮ್. ಸೊ ಲೈಟ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಹೀಗೆ ಕಾಣಿಸುತ್ತೆ. ಲೈಟ್ ಆನ್ ಮಾಡಿದ್ರೆ ನೋಡಿ. ಸೊ ಲೈಟ್ ಆಫ್ ಮಾಡಿದ್ರೆ ಅದು ಲುಕ್ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ಲೈಟ್ ಆಫ್ ಮಾಡಿದ್ರೆ ಹಿಂಗಿರುತ್ತೆ. ಸೊ ಹೇಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮನೆಯಲ್ಲೂ ಕೂಡ ಗಂಡನ ಮನೆಗೆ ಬಂದಾದ್ಮೇಲೆ ಕೂಡ ನಾನು ತುಂಬಾ ಚೇಂಜಸ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೇ ಹಾಲಲ್ಲಿ ಎಷ್ಟು ಇನ್ನೋವೇಟಿವ್ ಆಗಿ ಕಾಣಿಸ್ತಾ ಇದೆ ನಮ್ಮ ಮನೆ ಅಂತ. ಸೊ ಇಲ್ಲಿ ಬಂದಾದಮೇಲೆ ಏನೆಲ್ಲ ಚೇಂಜಸ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಹೋಮ್ ಟೂರ್ ಕೂಡ ಮಾಡ್ತೀನಿ. ಆ್ಯಂಡ್ ಮನೆಯಲ್ಲಿ ನಾನು ಚೇಂಜಸ್ ಮಾಡುವಾಗ ನನಗೆ ನಮ್ಮ ಅತ್ತೆ ಮಾವ ಏನೂ ಹೇಳೋದಿಲ್ಲ. ಆ್ಯಂಡ್ ಅವ್ರು ತುಂಬಾ ಸಪೋರ್ಟಿವ್. ನೀನು ಮಾಡಿ, ಅವ್ರಿಗಿಷ್ಟ ಆ್ಯಕ್ಚುಲಿ ಮನೆಯೆಲ್ಲ ಡೆಕೋರೇಷನ್ ಮಾಡಿದ್ರೆ. ಆ್ಯಂಡ್ ನನ್ನ ಪುಟ್ಟ ಬೆಡ್ರೂಮ್ ಮೇಕ್ ಓವರ್ ಹೇಗಿದೆ ಮತ್ತು ಅಡುಗೆ ಮನೆಯಲ್ಲಿ ಇಟ್ಟಿರೋ ಪ್ಲ್ಯಾಂಟ್ ಡೆಕೋರೇಷನ್ ಹೇಗಿದೆ ಅಂತ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.